ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನೀಗ ತೋರಿಸ್ತಿದ್ದೀನಿ ನೋಡಿ, ಈ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನಾರ್ಮಲ್ ಬ್ಲೌಸು, ಯಾವುದೇ ಡಿಸೈನ್ ಇಲ್ಲ, ರೌಂಡ್ ನೆಕ್ಕು ಪೈಪಿಂಗ್ ಕೊಟ್ಟಿದ್ದೀನಿ. ನಾರ್ಮಲ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಬ್ಲೌಸನ್ನು. ನೋಡಿ, ಇದು ಅವರ ಅಳತೆ ಬ್ಲೌಸು. 1 ಮೀಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ಬ್ಲೌಸ್ ಪೀಸ್ಗೆ ಒಂದು ಸೈಡು ದೊಡ್ಡ ಬಾರ್ಡರ್ ಬಂದಿದೆ, ಇನ್ನೊಂದು ಸೈಡು ಚಿಕ್ಕ ಬಾರ್ಡರ್ ಬಂದಿದೆ. ಇದು ದೊಡ್ಡ ಬಾರ್ಡರ್ ಬಂದಿರೋದನ್ನ ಸ್ಲೀವ್ಸ್ಗೆ ಹಾಕೋಣ. ಚಿಕ್ಕ ಬಾರ್ಡರ್ ಬಂದಿರೋದು ನಾನು ಬ್ಯಾಕ್ಗೆ ಹಾಕಿದ್ದೀನಿ. ಈಗ ಲೈನಿಂಗ್ ಹಾಕ್ಕೊಳ್ಳೋಣ. ಡಬಲ್ ಫೋಲ್ಡಿಂಗು ನನ್ನ ಕಡೆಗಿರುತ್ತೆ. ಓಪನ್ನು ನನಗೆ ಆಪೋಸಿಟ್ ಸೈಡ್ ಹಾಕ್ಕೊಂಡು ಬಾಟಮಲ್ಲಿ ಲೆವೆಲಾಗಿರೋದಕ್ಕೋಸ್ಕರ, ಲೈನಿಂಗ್ ಲೆವೆಲಾಗಿರಲಿ ಅಂತೇಳ್ಬಿಟ್ಟು ಒಂದು ಲೈನನ್ನು ಹಾಕೋಣ. ಆಲ್ರೆಡಿ ಲೆವೆಲಾಗೇ ಇದೆ ಅದು, ಆದ್ರೂ ಒಂದು ಲೈನನ್ನು ಹಾಕೋಣ. ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ಗೆ ಇನ್ನೊಂದು ಲೈನನ್ನು ಹಾಕೋಣ. ಇವ್ರದ್ದು ಸ್ವಲ್ಪ ಚಿಕ್ಕ ಸೈಜ್ ಬ್ಲೌಸು, ಚಿಕ್ಕದಾಗಿದೆ ಬ್ಲೌಸು, ಸಣ್ಣ ಇದ್ದಾರೆ ಇವರು ಕಸ್ಟಮರು. ಇದು ಅಳತೆ ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸೇ. ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಕೊಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದೆ, ಅದನ್ನೇ ಅವರು ಅಳತೆಗೆ ತೊಗೊಂಡು ಬಂದಿದ್ದಾರೆ. ಈಗ ಬ್ಯಾಕ್ ಪಾರ್ಟ್ ಸೆಂಟ್ರ್ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಸೊಂಟದ ಸುತ್ತಳತೆನ ಮಾರ್ಕ್ ಮಾಡೋಣ. ಕಸ್ಟಮರು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರೂ ಸಹ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕ್ ಹಾಕಬೇಕು. ಹಾಗೆಯೇ ಡಾಟ್ಸ್ಗೋಸ್ಕರ ಅರ್ಧ ಇಂಚಿಗೆ ಒಂದು ಮಾರ್ಕು, ಒಳಗಡೆ ಕ್ಲಾತು ಬಿಡೋದಕ್ಕೋಸ್ಕರ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ. ಇವ್ರದ್ದು ತುಂಬ ಸೊಂಟದ ಸುತ್ತಳತೆ ಕಡಿಮೆ ಇದೆ. ಇನ್ನೊಂದು ಸಲನೂ ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು. ಕರೆಕ್ಟಾಗಿದೆ, ಅಳತೆ ಬ್ಲೌಸೂ ಕರೆಕ್ಟಾಗಿದೆ. ಸೇಮ್ ಅಳತೆನೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ಈಗ ಹಾಮ್ ಡೌನ್ಗೋಸ್ಕರ ಸ್ಲೀವ್ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಮೇಲ್ಗಡೆಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ನೋಡಿ, ಇದು ಲೆಂತು ಜಾಸ್ತಿ ಇದೆ ಇವ್ರದ್ದು. ನೋಡೋಣ ಶೋಲ್ಡರ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತೇಳ್ಬಿಟ್ಟು ತಗೊಳ್ಳೋಣ. ಅಳತೆ ಬ್ಲೌಸಲ್ಲಿ 13 ಇಂಚಸ್ ಬರ್ತಾಯಿದೆ. ಅಳತೆ ಬ್ಲೌಸಲ್ಲಿ ಎಷ್ಟಾದರೂ ಬಂದಿರಲಿ ಅಷ್ಟು ಕರೆಕ್ಟಾಗಿ ಇಟ್ಕೊಂಡು ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಕ್ಲಾತ್ ಬಿಟ್ಟು ಮಾರ್ಕನ್ನು ಮಾಡಬೇಕಾಗುತ್ತೆ. ಈಗ ಇಲ್ಲಿ ನೋಡಿ, ಶೋಲ್ಡರು ಮಾರ್ಕ್ ಮಾಡೋದಕ್ಕೋಸ್ಕರ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. ಈಗ ಇದು ನೋಡಿ, ಆರ್ಮ್ ಡೌನು ತುಂಬ ಕಡಿಮೆ ಬರ್ತಾಯಿದೆ, 4.5 ಬರ್ತಿದೆ. ಫಸ್ಟು ನೆಕ್ ವಿಡ್ತು ಮಾರ್ಕ್ ಮಾಡ್ತಾಯಿದ್ದೀನಿ. 2 ಇಂಚು ತೊಗೊಳ್ತಾಯಿದ್ದೀನಿ ನೆಕ್ ವಿಡ್ತು. ಚಿಕ್ಕ ಸೈಜ್ ಬ್ಲೌಸ್ ಇದು, ಅದರಿಂದ 2 ಇಂಚು ಸಾಕಾಗುತ್ತೆ. ಈಗ ಬ್ಯಾಕ್ ಡೀಪ್ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, 4 ಇಂಚಸ್ ಇದೆ. 4 ಇಂಚಸ್ ಕರೆಕ್ಟಾಗಿ ಇಟ್ಬಿಟ್ಟು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕನ್ನು ಮಾಡಿದ್ದೀನಿ. ಈಗ ಚೆಸ್ಟ್ ಅಳತೆ ತಗೊಳ್ಳೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಎರಡೂ ಕಡೆನೂ ಅಳತೆನ ಮಾಡಿಕೊಂಡು, ಎರಡೂ ಕಡೆನೂ ಅಳತೆ ತೊಗೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಪಟ್ಟಿನ ನೋಡ್ಕೊಳ್ಬೇಕು ನಾವು. ಒಂದು ಕಡೆ ಪಟ್ಟಿ ಎಕ್ಸ್ಟ್ರಾ ಇರುತ್ತೆ, ಅದನ್ನು ಬಿಟ್ಟು ನಾವು ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ. ಇವ್ರದ್ದು 9 ಇಂಚ್ ಬರ್ತಾಯಿದೆ ಚೆಸ್ಟು. ಹಾಗೆಯೇ ರೆಡಿ ಶೋಲ್ಡರು ಸಹ ಚೆಕ್ ಮಾಡ್ತಾಯಿದ್ದೀನಿ. 2.5 ಇಂಚಿದೆ ರೆಡಿ ಶೋಲ್ಡರು. 2 ಇಂಚು ನೆಕ್ ವಿಡ್ತ್ ತೊಗೊಂಡಿದ್ದೀನಿ, 2.5 ಇಂಚು ರೆಡಿ ಶೋಲ್ಡರ್ ತೊಗೊಂಡಿದ್ದೀನಿ, ಅರ್ಧ ಇಂಚು ಸ್ಟಿಚಿಂಗೋಸ್ಕರ ತೊಗೊಂಡಿದ್ದೀನಿ. ಟೋಟಲಾಗಿ 5 ಇಂಚಸ್ ಬರ್ತಿದೆ. ಇದು 4 ಇಂಚಸ್ ಇದೆ ಫಸ್ಟ್ದು, ಅದರಿಂದ ನಾನು ಅದನ್ನು ತೆಗೆದುಬಿಟ್ಟು 5 ಇಂಚಸ್ಗೆ ಮಾರ್ಕ್ ಹಾಕಿದ್ದೀನಿ. ನೋಡಿ, ಇಲ್ಲಿ 5.5ಗೆ ಒಂದು ಮಾರ್ಕನ್ನು ಹಾಕ್ಬಿಟ್ಟು ಈಗ ಸ್ವಲ್ಪ ಕ್ರಾಸಾಗಿ ಲೈನು ಹಾಕ್ಕೊಳ್ಬೇಕಾಗುತ್ತೆ. ಫಸ್ಟ್ ಹಾಕಿದ ಲೈನ್ ತೊಗೊಳ್ಬಾರ್ದು ನಾವು ಕೌಂಟಿಂಗ್ಗೆ, ಹಾಮ್ ಡೌನ್ಗೋಸ್ಕರ. ಈಗ ಹಾಕ್ತಿದ್ದೀನಲ್ಲ, ಈ ಲೈನನ್ನು ತೊಗೊಳ್ಬೇಕಾಗುತ್ತೆ. ಒಂದೊಂದು ಸಲ ಅಳತೆ ಬ್ಲೌಸ್ ಕರೆಕ್ಟ್ ಇದೆ ಅಂದ್ರೂ ಸಹ ಇದನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಚೆಸ್ಟು 9 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ಈಗ ಇಲ್ಲಿ ಕಾರ್ನರಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನೀಟಾಗಿ ಶೇಪನ್ನು ಕೊಡೋಣ, ಆರ್ಮ್ ಶೇಪು. ಈಗ ಅವ್ರ ಅಳತೆ ಬ್ಲೌಸಲ್ಲಿ ಆರ್ಮ್ ಶೇಪ್ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನಾವು ಆರ್ಮ್ ಶೇಪ್ ಮಾರ್ಕ್ ಮಾಡಿದ್ದೀವಲ್ವ, ಅದ್ರ ಪಕ್ಕದಲ್ಲೇ ಕ್ಲಾತನ್ನು ಇಟ್ಕೊಂಡು
ಸ್ಟಿಚ್ ಪಕ್ಕದಲ್ಲೇ ನೋಡಿ, ಮಾರ್ಕ್ ಪಕ್ಕದಲ್ಲಿ ಸ್ಟಿಚ್ ಪಕ್ಕದಲ್ಲಿ ಬರೋ ರೀತಿ ಇಟ್ಕೋಬೇಕು. ಕರೆಕ್ಟಾಗಿ ಬರ್ತಿದೆ ಅಂತ ಕನ್ಫರ್ಮ್ ಆದಮೇಲೆ ಸ್ಟ್ರೈಟಾಗಿ ರೆಡಿ ಸ್ಟಿಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ನೋಡಿ, ಇವ್ರದ್ದು ಸೊಂಟದ ಸುತ್ತಳತೆ ಎಷ್ಟು ಕಡಿಮೆ ಇದೆ. ಇದು ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ. ಇನ್ನೂ ಒಂದು ಸಲ ನಾನು ಸೊಂಟದ ಸುತ್ತಳತೆ ಚೆಕ್ ಮಾಡ್ತಾಯಿದ್ದೀನಿ. ಇವ್ರು ಸಣ್ಣನೇ ಇದ್ದಾರೆ, ಇವ್ರಿಗಿಷ್ಟೇ ಸಾಕಾಗುತ್ತೆ. ಈಗ ಇದನ್ನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ಇವರು ನನಗೆ ಪರ್ಮನೆಂಟ್ ಕಸ್ಟಮರೇ, ತುಂಬ ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಇವ್ರಿಗೆ ಆಲ್ರೆಡಿ. ಈಗ ರೌಂಡ್ ನೆಕ್ಕೆ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಪ್ಯಾಚ್ ವರ್ಕ್ ಏನು ಕೇಳಿಲ್ಲ, ಅದಕ್ಕೋಸ್ಕರ ನಾನು ನಾರ್ಮಲ್ ಬ್ಲೌಸೇ ಇದು ಸ್ಟಿಚ್ ಮಾಡ್ತೀನಿ. ನಾರ್ಮಲ್ ಪೈಪಿಂಗೇ ಕೊಡ್ತಾಯಿದ್ದೀನಿ. ಕೆಲವೊಂದೊಂದು ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಮಾಡಿಕೊಟ್ಟಿದ್ದೀನಿ, ಈ ಬ್ಲೌಸ್ಗೆ ನಾರ್ಮಲ್ ಪೈಪಿಂಗೇ ಮಾಡ್ತೀನಿ. ನೋಡಿ, ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಇಲ್ಲಿ ಒಂದು ನ್ಯಾಚು ಮತ್ತು ನೆಕ್ ಎಲ್ಲಿಗೆ ಬರಬೇಕು ಅನ್ನೋದು ಸಹ ಒಂದು ನ್ಯಾಚನ್ನು ಹಾಕ್ತಾಯಿದ್ದೀನಿ. ನೋಡಿ, ಬ್ಯಾಕ್ ಪಾರ್ಟು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಫ್ರಂಟ್ ಪಾರ್ಟ್ಗೋಸ್ಕರ ಲೈನಿಂಗ್ನ ನನ್ನ ಕಡೆಗೆ ಓಪನ್ ಬರೋ ರೀತಿ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ತೆಗೆದುಬಿಟ್ಟು ಸುತ್ತಲೂ ಒಂದು ಮಾರ್ಕನ್ನು ಹಾಕಬೇಕಾಗುತ್ತೆ. ಬ್ಯಾಕ್ ಪಾರ್ಟ್ ಇಟ್ಬಿಟ್ಟು, ಲಾಸ್ಟ್ ಟೈಮು ನಾನು ಕಟ್ ವರ್ಕ್ ಬ್ಲೌಸು ಕಟ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾಗ ಮೆಸೇಜ್ ಮಾಡಿದರು ಒಬ್ಬರು, ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ದು ವಿಡಿಯೋ ಅಪ್ಲೋಡ್ ಮಾಡಿ ಅಂತೇಳ್ಬಿಟ್ಟು. ಹಾಗೆಯೇ ಸ್ಟಿಚಿಂಗೂ ಅಪ್ಲೋಡ್ ಮಾಡಿ, ಸ್ಟಿಚಿಂಗ್ ಮಾಡಿದ್ದು ನಾರ್ಮಲ್ ಬ್ಲೌಸ್ದು ಅಂತ ಕೇಳಿದ್ದಾರೆ. ಅವರಿಗೂ ಯೂಸ್ ಆಗುತ್ತೆ ಮತ್ತು ಆ ರೀತಿ ನಾರ್ಮಲ್ ಬ್ಲೌಸ್ ಕಲ್ತ್ಕೊಳ್ಳೋರಿಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಸುತ್ತಲೂ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ಡಾಟು, ನೆಕ್ ಎಲ್ಲಿಗೆ ಬರುತ್ತೆ ಅಂತೇಳ್ಬಿಟ್ಟು ಶೋಲ್ಡರ್ ಹತ್ರಕ್ಕೂ ಒಂದು ಮಾರ್ಕನ್ನು ಇಟ್ಟಿದ್ದಾದಮೇಲೆ ಈಗ ಅಳತೆ ಬ್ಲೌಸಲ್ಲಿ ಫ್ರಂಟ್ ನೆಕ್ಕನ್ನು ಫಸ್ಟು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಫ್ರಂಟ್ ನೆಕ್ ಡೀಪು ಜಾಸ್ತಿ ಮಾಡಿ ಕಡಿಮೆ ಮಾಡಿ ಅಂತ ಏನಾದ್ರು ಹೇಳಿದರೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಇವ್ರದ್ದು ಕರೆಕ್ಟ್ ಇದೆ, ಅದರಿಂದ ನಾನು ಅದನ್ನೇ ಫಾಲೋ ಮಾಡಿ ನೆಕ್ ಪಕ್ಕದಲ್ಲೇ ಒಂದು 1/4 ಇಂಚು ಗ್ಯಾಪನ್ನು ಬಿಟ್ಟು ಮಾರ್ಕನ್ನು ಮಾಡ್ತಾಯಿದ್ದೀನಿ. ನೋಡಿ, 1/4 ಇಂಚು ಗ್ಯಾಪ್ ಏನಕ್ಕೆ ಬಿಡ್ತೀವಿ ಅಂದರೆ ಅದು ಪೈಪಿಂಗ್ ಮಾಡೋಷ್ಟರಲ್ಲಿ ಆ ಗ್ಯಾಪು ಸರಿ ಬರುತ್ತೆ. ಅದರಿಂದ 1/4 ಇಂಚು ಗ್ಯಾಪ್ ಬಿಟ್ಕೊಂಡು ಮಾರ್ಕನ್ನು ಮಾಡಬೇಕು. ಈಗ ನೀಟಾಗಿ ರೌಂಡಾಗಿ ಶೇಪ್ ಕೊಟ್ಟಿದ್ದು ಕಂಪ್ಲೀಟ್ ಆಯಿತು. ಈಗ ಉಕ್ಸ್ ಪಟ್ಟಿ ಲೆಂತೂ ತೊಗೊಳ್ಬೇಕು. ಅಳತೆ ಬ್ಲೌಸ್ ಪ್ರಕಾರನೇ 4 ಇಂಚಸ್ ಬರ್ತಿದೆ. ನೋಡಿ, ಮೇಲೆ ಪೈಪಿಂಗಿಗೆ 1/4 ಇಂಚು ಕ್ಲಾತ್ ಬಿಟ್ಟು 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 5 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ನೆಕ್ಸ್ಟು ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಇವ್ರದ್ದು ಡಾಟ್ ಪಾಯಿಂಟು 8.25 ಬರ್ತಿದೆ. ಟೈಟಾಗಿ ಎಳೆದಿಟ್ಟೆ ತಗೊಳ್ಬೇಕಾಗುತ್ತೆ ಇದನ್ನು. ಹಾಗೆಯೇ ಡಾಟ್ ಲೆಂತು ನೋಡೋಣ. ಡಾಟ್ ಲೆಂತು ಜಾಸ್ತಿನೇ ಇದೆ ಇವ್ರದ್ದು, 3.5 ಇದೆ. ಮೇಲೆ 1/2 ಇಂಚು ಕ್ಲಾತ್ ಬಿಟ್ಟು ಟೇಪ್ ಇಟ್ಟಿದ್ದೀನಿ. ನೋಡಿ, ಅಲ್ಲಿಂದ 8.25ಗೆ ಒಂದು ಮಾರ್ಕನ್ನು ಹಾಕಬೇಕು. ಹಾಗೆಯೇ ಡಾಟ್ ಲೆಂತ್ಗೆ ಪಾಯಿಂಟ್ ಇಟ್ಟಿದ್ದೀವಲ್ಲ ಅಲ್ಲಿಂದನೇ ತೊಗೊಳ್ಬೇಕು ಕೆಳಗಡೆಗೆ. 3.25 ಇಂಚ್ಗೆ ಡಾಟ್ ಲೆಂತ್ ಪ್ಲಸ್ 1/2 ಇಂಚು ಸ್ಟಿಚಿಂಗೋಸ್ಕರ 4 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿದ್ದಾಯಿತು. ಈಗ ಡಾಟ್ಸ್, ಮೇನ್ ಡಾಟ್ಸ್ಗೋಸ್ಕರ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಟೇಪ್ ಇಟ್ಟು ಲೈನನ್ನು ಹಾಕಿದ್ದೀನಿ. ಈಗ ಇದು ಲೈನ್ ಹಾಕ್ಕೊಂಡ್ರೆ ಮೇನ್ ಡಾಟು ಬರುತ್ತೆ ನಮಗೆ. ಈ ಕಡೆ ಫ್ರಂಟ್ ಪಟ್ಟಿ ಕಡೆಗೂ ಸಹ ಹಾಗೆಯೇ ಲೈನ್ ಹಾಕೋಣ. ಈಗ ನೆಕ್ಸ್ಟು ನೋಡಿ, ಸೈಡಲ್ಲಿ ಎಷ್ಟು ಬೇಕು ಫ್ರಂಟ್ ನಮಗೆ ಲೆಂತು ಅನ್ನೋದು ಗೊತ್ತಾಗುತ್ತೆ. ಮೇಲೆ 1/2 ಇಂಚು ಸ್ಟಿಚಿಂಗೋಸ್ಕರ ಬಿಡಬೇಕು ಕ್ಲಾತು, ಕೆಳಗಡೆನೂ ಸ್ಟಿಚಿಂಗೋಸ್ಕರ 1/2 ಇಂಚು ಆ್ಯಡ್ ಮಾಡಿಕೊಂಡು 4th ಡಾಟ್ ಬೇಕು ಅನ್ನೋಗಿದ್ರೆ ಒಂದು 1/4 ಇಂಚ್ ಎಕ್ಸ್ಟ್ರಾ ಕ್ಲಾತನ್ನು ತೊಗೊಳ್ಬೇಕಾಗುತ್ತೆ. ಹಾಗೆಯೇ ನೋಡಿ, ಕ್ರಾಸ್ ಬೆಲ್ಟು ಎಷ್ಟು ತೊಗೊಳ್ಬೇಕು ಅನ್ನೋದು ಈಗಲೇ ನೋಡ್ತಾ ಇದ್ದೀನಿ. ಫ್ರಂಟ್ ನೋಡಿ, ಈ ಕಡೆ ಪಟ್ಟಿಗೋಸ್ಕರ ಒಂದು 1/2 ಇಂಚಷ್ಟು ಕ್ಲಾತ್ ಬಿಟ್ಟು ಇಡ್ತಾಯಿದ್ದೀನಿ. ನೋಡಿ, ಬ್ಲೌಸ್ ಪೀಸನ್ನು ಡಾಟ್ಸ್ಗೋಸ್ಕರ 2 ಇಂಚು ಕ್ಲಾತು ತಗೊಂಡೆ ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ.
ಈಗ ಈ ಲೈನ್ಗೆ ಲೈನ್ ಹಾಕಿದ್ರೆ, ಈ ಪಾಯಿಂಟ್ ಹತ್ರಕ್ಕೆ ಲೈನ್ ಹಾಕಿದ್ರೆ ಫ್ರಂಟ್ ಶೇಪು ನೀಟಾಗಿ ಬರುತ್ತೆ. ಈಗ ಚೆಸ್ಟ್ ನೋಡೋಣ. 9 ಇಂಚ್ ನಮಗೆ ಬೇಕು, +2 ಇಂಚು ಕ್ಲಾತ್ ಒಳಗಡೆ ಬಿಡೋದಕ್ಕೋಸ್ಕರ ಸೈಡಲ್ಲೂ ಲೈನ್ ಹಾಕ್ಬಿಟ್ರೆ ಫ್ರಂಟ್ ಎಲ್ಲಿಂದ ಎಲ್ಲಿ ತನಕ ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಫ್ರಂಟ್ ಆರ್ಮ್ ಶೇಪು ಕೊಡ್ತಾಯಿದ್ದೀನಿ ನೋಡಿ. ಹಾಗೆಯೇ ಉಳಿದಂಥ ಡಾಟ್ಸ್ಗೂ ಸಹ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಎಲ್ಲ ಕಡೆಯೂ 4th ಡಾಟು ಸಹ ಲೈನನ್ನು ಹಾಕಿದ್ದೀನಿ. ನೋಡಿ, ಫ್ರಂಟ್ ಮಾರ್ಕಿಂಗು ಕಂಪ್ಲೀಟಾಗಿ ಮುಗಿದಿದೆ. ಪೂರ್ತಿಯಾಗಿ ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಈಗ ಇದನ್ನು ಕಟ್ ಮಾಡೋಣ. ಒಂದು ಸಲ ವಿಡಿಯೋ ನೋಡಿದ್ರೆ ಅರ್ಥ ಆಗಲಿಲ್ಲ ಅಂದರೆ 2 ಸಲ ವಿಡಿಯೋ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಬೈ ಚಾನ್ಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಎಲ್ಲಿ ಅರ್ಥ ಆಗಲಿಲ್ಲ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ನಾನು ಅದಕ್ಕೇ ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನಾರ್ಮಲ್ ಲೈನಿಂಗ್ ಬ್ಲೌಸ್ ಕಟ್ಟಿಂಗು. ಲೈನಿಂಗ್ ಇಲ್ಲದೇನು ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋನು ನನ್ನ ಚಾನಲಲ್ಲಿ ಇದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ನೋಡಿ, ಈ ಸೈಡಲ್ಲಿ ಒಂದು ಚೂರು ಕ್ಲಾತ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ನೋಡಿ. ಹಾಗೆಯೇ ಫ್ರಂಟ್ ನೆಕ್ಕು ಸಹ ಕಟ್ ಮಾಡ್ತಾಯಿದ್ದೀನಿ. ರೌಂಡ್ ನೆಕ್ಕೆ ಕೇಳಿದ್ದಾರೆ, ಹಾಗಾಗಿ ನಾನು ರೌಂಡ್ ನೆಕ್ಕು ನಾರ್ಮಲ್ ಪೈಪಿಂಗ್ ಕೊಟ್ಟು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಈಗ ಡಾಟ್ಸ್ಗೆಲ್ಲ ಒಂದೊಂದು ನ್ಯಾಚನ್ನು ಕೊಡ್ತಾಯಿದ್ದೀನಿ. ಎಲ್ಲಿ ಡಾಟ್ಸ್ ಹಿಡಿಬೇಕು ಅನ್ನೋದು ಈ ನ್ಯಾಚ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಹಾಗೆಯೇ ಚೆಸ್ಟ್ ಪಾಯಿಂಟ್ ಹತ್ರಕ್ಕೂ ಒಂದು ನ್ಯಾಚು ಕೊಡ್ತಾಯಿದ್ದೀನಿ. ಇದು ಬ್ಯಾಕ್ ಸೈಡೂ ಸೇಮ್ ಪ್ಲೇಸಲ್ಲಿ ಡಾಟ್ಸ್ ಬರಲಿ ಅಂತ ಹೇಳ್ಬಿಟ್ಟು ವೀಲ್ ಮಾರ್ಕರ್ ತೊಗೊಂಡು ನಾನು ರಬ್ ಮಾಡ್ತಾಯಿದ್ದೀನಿ ನೋಡಿ. ವಿಡಿಯೋ ನಿಧಾನವಾಗೇ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ನಾರ್ಮಲ್ ಬ್ಲೌಸು ಕಟ್ಟಿಂಗ್ ಅರ್ಥ ಆದರೆ ಪ್ಯಾಚ್ ವರ್ಕು ಸಿಂಪಲ್ಲಾಗಿ ಸ್ಟಿಚ್ ಮಾಡುವಂಥ ಬ್ಲೌಸು ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಅದರಿಂದನೇ ಇದು ಫಸ್ಟು ಈ ರೀತಿ ನಾರ್ಮಲ್ ಬ್ಲೌಸು ಕಟ್ಟಿಂಗ್ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಧಾನವಾಗೇ ವಿಡಿಯೋನ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಇದ್ದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಅಷ್ಟೇ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ, ಬ್ಯಾಕ್ ಸೈಡು ಇಂಪ್ರೆಷನ್ ಬಿದ್ದಿದೆ. ಈಗ ಬ್ಯಾಕ್ ಸೈಡು ಸಹ ಆ ಇಂಪ್ರೆಷನ್ನೇ ಫಾಲೋ ಮಾಡಿಕೊಂಡು ಲೈನನ್ನು ಹಾಕ್ತಾಯಿದ್ದೀನಿ ನೋಡಿ ಡಾಟ್ಸ್ಗೋಸ್ಕರ. ಫ್ರಂಟ್ ಮಾರ್ಕಿಂಗು ಮತ್ತು ಕಟ್ಟಿಂಗ್ ಎರಡು ಕಂಪ್ಲೀಟ್ ಆಯಿತು. ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ಕ್ರಾಸ್ ಬೆಲ್ಟ್ಗೋಸ್ಕರ ನಾನು 4 ಲೇಯರ್ ತಗೊಳ್ತಾ ಇದ್ದೀನಿ ನೋಡಿ ಲೈನಿಂಗು. ಕ್ರಾಸ್ ಬೆಲ್ಟ್ ಅಳತೆನೂ ಸಹ ಅಳತೆ ಬ್ಲೌಸ್ ಮುಖಾಂತರನೇ ಮಾಡ್ತಾಯಿದ್ದೀನಿ. ಲೈನಿಂಗಲ್ಲಿ ಅಂಚು ಪಾರ್ಟ್ ಇರುತ್ತಲ್ಲ, ಅದು ಸ್ವಲ್ಪ ಮಂದವಾಗಿರುತ್ತೆ. ಅದರಿಂದ ನಾನು ಒಂದು ಅರ್ಧ ಇಂಚಷ್ಟು ಕ್ಲಾತ್ನ ತೆಗಿತಾ ಇದ್ದೀನಿ. ಇಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡೋಕ್ಕೂ ಮುಂಚೆನೇ ಅಂಚು ಪಾರ್ಟನ್ನು ಹಾಕ್ಕೊಳ್ತಾ ಇಲ್ಲ. ಎಷ್ಟು ಲೆಂತ್ ಬೇಕು ಅನ್ನೋದು ಸಹ ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 3 ಇಂಚಸ್ ಇದೆ, 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಈ ಕಡೆಗೆ 2.5 ಇದೆ, 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. 3 ಇಂಚಸ್ಗೆ ಇಲ್ಲಿ 4 ಇಂಚಸ್ ತೊಗೊಳ್ತಾ ಇದ್ದೀನಿ ನೋಡಿ. 4 ಇಂಚಸ್ಗೆ 1 ಮಾರ್ಕು, ಇಲ್ಲಿ 3.5ಗೆ 1 ಮಾರ್ಕನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಲೈಟಾಗಿ ಶೇಪ್ ಕೊಡ್ತಾಯಿದ್ದೀನಿ. ತುಂಬ ಜಾಸ್ತಿ ಏನು ಶೇಪ್ ಕೊಡ್ತಾಯಿಲ್ಲ, ಲೈಟಾಗಿ. ಇನ್ನೂ ಒಂದು ಸಲ ಅಳತೆ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದು ಕಟ್ ಮಾಡೋಣ. ನಾಲ್ಕು ಪೀಸು ಲೈನಿಂಗನ್ನು ತಗೊಂಡಿದ್ದೀನಿ.
2 ಪೀಸು ಬ್ಲೌಸ್ ಪೀಸಲ್ಲಿ ತಗೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಕ್ರಾಸ್ ಬೆಲ್ಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಸ್ಲೀವನ್ನು ಕಟ್ ಮಾಡೋಣ. ಸ್ಲೀವ್ಸ್ಗೆ ಮಾರ್ಕ್ ಮಾಡೋಣ. 4 ಫೋಲ್ಡಿಂಗ್ ಆಗ್ತಾಯಿದ್ದೀನಿ ನೋಡಿ ಲೈನಿಂಗು. ಬಾಟಮಲ್ಲಿ ಲೈನಿಂಗ್ ಈಕ್ವಲ್ ಆಗಿ ಇರೋದಕ್ಕೋಸ್ಕರ ಒಂದು ಲೈನನ್ನು ಹಾಕೋಣ. ಹಾಗೆಯೇ ಸ್ಟಿಚಿಂಗ್ಗೆ ಅರ್ಧ ಇಂಚ್ ಕ್ಲಾತು ಬೇಕು, ಅದರಿಂದ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ. ಬಾಟಮಲ್ಲಿ ನೀಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಈಗ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಕ್ಲಾತ್ ಬಿಟ್ಟಿದ್ದೀವಲ್ವ, ಅಲ್ಲಿಂದ ಮೇಲಕ್ಕೆ ಲೆಂತನ್ನು ತಗೊಳ್ಬೇಕಾಗುತ್ತೆ. ಇವ್ರದ್ದು ಸ್ಲೀವ್ಸು ಎಷ್ಟಿದೆಯೋ ಅಷ್ಟನ್ನೇ ಕಟ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಹತ್ರ ಕರೆಕ್ಟಾಗಿ ಒಂದು ಮಾರ್ಕು, ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಒಂದು ಮಾರ್ಕನ್ನು ಮಾಡಿದ್ದೀನಿ. ಸ್ಲೀವ್ಸ್ ಬಿಡ್ತು ಸಹ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ತಾಯಿದ್ದೀನಿ. 2 ಇಂಚು ಒಳಗಡೆ ಕ್ಲಾತ್ಗೋಸ್ಕರ ಒಂದು ಮಾರ್ಕು ಮಾಡಿದ್ದೀನಿ. ಸ್ಲೀವ್ ಶೇಪು ಸಹ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕನ್ನು ಮಾಡ್ತಾಯಿದ್ದೀನಿ. ನಾವು ಬಾಡಿ ಪಾರ್ಟ್ ಕಟ್ ಮಾಡುವಾಗ ಸ್ಲೀವ್ಸ್ ಹತ್ರ ಸ್ವಲ್ಪ ಚೇಂಜಸನ್ನು ಮಾಡಿದ್ದೀವಿ. ಅದನ್ನು ನೆನಪಿಟ್ಕೊಂಡೆ ಇಲ್ಲಿ ಸ್ವಲ್ಪ ಶೇಪ್ ಹತ್ರನೂ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಅದು ಸ್ಟಿಚಿಂಗ್ ಮಾಡುವಾಗ ಅದು ನೋಡ್ಕೊಳ್ಬೇಕಾಗುತ್ತೆ ನಾವು. ಸ್ಲೀವ್ಸ್ ಬಿಡ್ತು ಎಲ್ಲ ಸೇಮ್ ಕರೆಕ್ಟಾಗಿದೆ. ಅಳತೆ ಬ್ಲೌಸನ್ನೇ ಫಾಲೋ ಮಾಡಿನೇ ಮಾರ್ಕನ್ನು ಮಾಡಿದ್ದೀನಿ. ನೀಟಾಗಿ ಸ್ಲೀವ್ ಶೇಪನ್ನು ಕೊಡ್ತಾಯಿದ್ದೀನಿ ನೋಡಿ. ಫ್ರಂಟ್ ಶೇಪನ್ನು ಕೊಟ್ಟಿದ್ದಾಯಿತು. ಹಾಗೆಯೇ ನೋಡಿ, ಸ್ಲೀವ್ಸ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಇಲ್ಲಿ ಒಂದು ಸೈಡ್ ಮಾತ್ರ ಚೂರು ಪ್ಯಾಚನ್ನು ಕೊಡಬೇಕಾಗುತ್ತೆ. ಫ್ರಂಟಿಗೆ ಸರಿ ಹೋಗುತ್ತೆ, ಯಾಕಂದರೆ ಡಾಟ್ಸ್ ಹಿಡಿತೀವಿ ಫ್ರಂಟು ಬಾಡಿ ಪಾರ್ಟಲ್ಲಿ. ಬ್ಯಾಕ್ ಸೈಡು ಡಾಟ್ಸ್ ಹಿಡಿಯಲ್ವಲ್ಲ, ಅದರಿಂದ ಸ್ವಲ್ಪ ಪ್ಯಾಚಸನ್ನು ಕೊಡಬೇಕಾಗುತ್ತೆ. ಸ್ವಲ್ಪನೇ, ಜಾಸ್ತಿ ಏನು ಕೊಡೋ ಅವಶ್ಯಕತೆ ಇಲ್ಲ. ಈಗ 2 ಲೇಯರ್ ಮಾತ್ರ ತಗೊಂಡು ಫ್ರಂಟ್ ಶೇಪನ್ನು ತೆಗಿತಾ ಇದ್ದೀನಿ ನೋಡಿ. ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ. ಇಲ್ಲಿ ರೆಡಿ ಸ್ಟಿಚ್ ಎಲ್ಲಿಗೆ ಬರಬೇಕು ಅಂತೇಳ್ಬಿಟ್ಟು ಒಂದು ನ್ಯಾಚು ಕೊಟ್ಟರೆ ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ನೋಡಿ, ಸ್ಲೀವ್ಸ್ ಕಟ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಕ್ರಾಸ್ ಬೆಲ್ಟು, ಸ್ಲೀವ್ಸು, ಹಾಗೆಯೇ ಫ್ರಂಟು, ನೆಕ್ಸ್ಟು ಬ್ಯಾಕು ಲೈನಿಂಗ್ ಕಟ್ ಮಾಡಿದ್ದು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಈಗ ಬ್ಲೌಸ್ ಪೀಸಲ್ಲಿ ಕಟ್ ಮಾಡೋಣ. ಬ್ಲೌಸ್ ಪೀಸಲ್ಲಿ ದೊಡ್ಡ ಬಾರ್ಡರ್ ಬಂದಿದೆಯಲ್ಲ, ಅಲ್ಲಿಗೆ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಡಬಲ್ ಫೋಲ್ಡ್ ಮಾಡಿ ಬ್ಲೌಸ್ ಪೀಸನ್ನು ಹಾಕಿದ್ದೀನಿ ನೋಡಿ. ಮೇನ್ ಕ್ಲಾತು ಪ್ಯಾಚ್ ಕೊಡೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಒಂದು ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟೆ ಸ್ಲೀವ್ಸನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಸೆಂಟ್ರ್ ಕರೆಕ್ಟಾಗಿ ಓಪನ್ ಮಾಡ್ಕೊಳ್ಳೋಣ, ಸಪ್ರೇಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ನ. ಈಗ ಚಿಕ್ಕ ಬಾರ್ಡರ್ ಇದೆಯಲ್ಲ, ಆ ಕಡೆಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ಇದು ಅಷ್ಟೇ ನೋಡಿ, ಡಬಲ್ ಫೋಲ್ಡ್ ಮಾಡಿ ಕ್ಲಾತನ್ನು ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಬ್ಲೌಸ್ ಪೀಸನ್ನು. ಇದು ಬ್ಲೌಸ್ ಪೀಸ್ ಬಂದು ಡಾರ್ಕ್ ನೇವಿ ಬ್ಲೂ ಕಲರ್ ಇದೆ. ಬ್ಯಾಕ್ ಪಾರ್ಟ್ಗೆ ನೆಕ್ಕು ಸಹ ಕಟ್ ಮಾಡೋಣ. ರೌಂಡ್ ನೆಕ್ ಕೇಳಿದ್ದಾರೆ, ಅದರಿಂದ ನೆಕ್ಕು ಸಹ ಕಟ್ ಮಾಡೋಣ. ಫ್ರಂಟ್ ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಫ್ರಂಟು ಹಾಗೆಯೇ ಕ್ರಾಸ್ ಬೆಲ್ಟು ಸಹ ಅರೇಂಜ್ ಮಾಡ್ತಾಯಿದ್ದೀನಿ ಬ್ಲೌಸ್ ಪೀಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬ್ಲೌಸ್ ಪೀಸು ದೊಡ್ಡದಾಗೇ ಇದೆ, ಪೀಸ್ ಏನು ಶಾರ್ಟೇಜ್ ಆಗ್ತಾ ಇಲ್ಲ, ಸಾಕಾಗುತ್ತೆ. ಸುತ್ತಲೂ ಒಂದು ಅರ್ಧ ಇಂಚು ಅಥವಾ 3/4 ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಇರೋ ರೀತಿಯೇ ನೋಡಿಕೊಂಡೆ ಕಟ್ಟಿಂಗನ್ನು ಮಾಡಬೇಕಾಗಿರುತ್ತೆ. ನೋಡಿ, ಬ್ಯಾಕ್ ಪಾರ್ಟು ಕಟ್ಟಿಂಗ್ ಕಂಪ್ಲೀಟ್ ಆಯಿತು.
ಈಗ ಇದು ನೆಕ್ಕು ಸಹ ಕಟ್ ಮಾಡೋಣ. ಹಾಗೇ ರೌಂಡ್ ನೆಕ್ಕೆ ಅಲ್ವಾ, 2.5 ಇಂಚು ಬ್ರಾಡ್ಗೆ ತಗೊಳ್ತಾ ಇದ್ದೀನಿ. ನೆಕ್ಕು ಬಿಡ್ತು 2 ಇಂಚು ತೊಗೊಂಡಿದ್ದೀನಿ, ಇನ್ನು ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ರೌಂಡ್ ಶೇಪು ಕೊಡ್ತಾಯಿದ್ದೀನಿ ನೋಡಿ. ಇಲ್ಲಿ ಯಾವ ಶೇಪ್ ಬೇಕಂದ್ರೂ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಇವರು ರೌಂಡ್ ನೆಕ್ಕೆ ಕೇಳಿದ್ದಾರೆ, ನಾರ್ಮಲ್ ಪೈಪಿಂಗ್ಗೆ, ಅದಕ್ಕೋಸ್ಕರ ನಾನು ರೌಂಡ್ ನೆಕ್ಕೆ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಯಿತು. ಈಗ ಹಾಗೇ ಫ್ರಂಟು ಹಾಗೆ ಕ್ರಾಸ್ ಬೆಲ್ಟು ಸಹ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಆಲ್ರೆಡಿ ಫಸ್ಟೇ ಕಟ್ ಮಾಡಿ ಇಟ್ಟಿದ್ದೀವಿ. ಇನ್ನು ಫ್ರಂಟು ಕ್ರಾಸ್ ಬೆಲ್ಟು ಕಟ್ ಮಾಡಿಕೊಂಡ್ರೆ ಕಟ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ಬ್ಲೌಸ್ ಪೀಸು ಸ್ವಲ್ಪ ತೆಳುವಾಗಿದೆ, ಸ್ವಲ್ಪ ಸ್ಟಿಚಿಂಗ್ಗೆ ಟೈಮ್ ತಗೊಳ್ಳುತ್ತೆ, ಸ್ಪೀಡಾಗಿ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಅರ್ಜೆಂಟಾಗಿ ಈ ಬ್ಲೌಸ್ ಕೊಡಬೇಕು. ಅವರು ಮಧ್ಯಾಹ್ನ ತೊಗೊಂಬಂದು ಕೊಟ್ಟು ಸಂಜೆಗೆಲ್ಲ ಕೊಡಿ ಅಂತ ಕೇಳಿದ್ದಾರೆ. ಅದರಿಂದನೇ ನಾನು ಸಂಜೆಗೆಲ್ಲ ಸ್ಟಿಚ್ ಮಾಡಿ ಕೊಟ್ಬಿಡಬೇಕು ಈ ಬ್ಲೌಸನ್ನು. ಅದರಿಂದನೇ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಟೈಮ್ ಇಲ್ಲ. ಹಾಗಾಗಿನೇ ಕಟ್ಟಿಂಗ್ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಪಿಕ್ ಆ್ಯಡ್ ಮಾಡಿದ್ದೀನಿ ಫಸ್ಟಲ್ಲಿ, ಮತ್ತು ಹಾಗೆ ಲಾಸ್ಟಲ್ಲೂ ಸಹ ಆ್ಯಡ್ ಮಾಡಿದ್ದೀನಿ. ಇದು ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಫ್ರಂಟ್ಗೆ ಗೊತ್ತಾಗೋದಕ್ಕೋಸ್ಕರ ಒಂದು ಇಂಟು ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ಬ್ಯಾಕ್ ಪಾರ್ಟು ಸ್ಲೀವ್ ಗೊತ್ತಾಗ್ಬಿಡುತ್ತೆ, ಬಾರ್ಡರ್ ಇರುತ್ತೆ. ಇದರಲ್ಲಿ ಫ್ರಂಟಲ್ಲಿ ಬಾರ್ಡರ್ ಇರೋದಿಲ್ಲ, ಅದರಿಂದ ಒಂದು ಇಂಟು ಮಾರ್ಕನ್ನು ಹಾಕಿದ್ದೀನಿ. ಇಲ್ಲಿ ಬ್ಯಾಕ್ ಸೈಡು ಟ್ಯಾಗ್ ಕಟ್ಟೋದಕ್ಕೋಸ್ಕರ 2 ಪೀಸು ಕ್ರಾಸ್ ಪೀಸನ್ನು ಕಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಪೈಪಿಂಗೋಸ್ಕರ ಕ್ರಾಸ್ ಪೀಸನ್ನು ಸಹ ಕಟ್ ಮಾಡಬೇಕು. ಇಷ್ಟು ಕಟ್ ಮಾಡಿದ್ರೆ ಬ್ಲೌಸ್ ಕಟ್ಟಿಂಗ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಬ್ಲೌಸ್ ಪೀಸು ಅಷ್ಟೇ ದೊಡ್ಡದಾಗಿರೋದ್ರಿಂದ ಪೀಸ್ ಏನು ಶಾರ್ಟೇಜ್ ಆಗಿಲ್ಲ. ಬ್ಯಾಕಲ್ಲಿ ಟ್ಯಾಗ್ ಕಟ್ಟೋದಕ್ಕೂ ಸಹ ನಾನು ಬ್ಲೌಸ್ ಪೀಸಲ್ಲೇ ಕಟ್ ಮಾಡ್ತಾಯಿದ್ದೀನಿ ಪೀಸು. ಇದು ಟ್ಯಾಗ್ ಕಟ್ಟೋದಕ್ಕೋಸ್ಕರ 2 ಪೀಸು ರೆಡಿ ಆಯಿತು. ಹಾಗೆಯೇ ನಾರ್ಮಲ್ ಪೈಪಿಂಗ್ ಕೊಡ್ತೀನಿ, ಅದರಿಂದ ನಾರ್ಮಲ್ ಪೈಪಿಂಗೋಸ್ಕರ ಸಹ ಕ್ರಾಸಾಗಿ ಪೀಸನ್ನು ಕಟ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು ಉಳಿದಂಥ ಪೀಸು ಬ್ಯಾಕ್ ಸೈಡು ಟ್ಯಾಗ್ ಕಟ್ತೀವಲ್ವ ಅಲ್ಲಿ ಬೆಲ್ಲಿಡೋದಕ್ಕೆ, ಹಾಗೆಯೇ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲಲ್ಲಿ ಬ್ಲೌಸ್ ಕಟ್ಟಿಂಗ್ ವಿಡಿಯೋಸು ಹಾಗೆಯೇ ಸ್ಟಿಚಿಂಗ್ ವಿಡಿಯೋಸು ಅಪ್ಲೋಡ್ ಮಾಡಿರ್ತೀನಿ, ಇಷ್ಟ ಇರೋರು ನೋಡ್ಬೋದು ನೋಡಿ. ಈ 4 ಪೀಸನ್ನು ಪೈಪಿಂಗೋಸ್ಕರ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ನಾರ್ಮಲ್ ಬ್ಲೌಸು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಮೆಸೇಜ್ ಮಾಡಿ, ನೆಕ್ಸ್ಟು ಟೈಮ್ ಇರುವಾಗ ಸ್ಟಿಚಿಂಗ್ ವಿಡಿಯೋನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಈ ಬ್ಲೌಸು ಪೂರ್ತಿಯಾಗಿ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇದೆ ಅನ್ನೋದು ಸಹ ನಾನು ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ. ಪೂರ್ತಿಯಾಗಿ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಫ್ರಂಟು ಬ್ಯಾಕು ಸ್ಲೀವ್ಸು ಹಾಗೆಯೇ ಕ್ರಾಸ್ ಬೆಲ್ಟು ಹಾಗೆಯೇ ಟ್ಯಾಗ್ಗೋಸ್ಕರ 2 ಪೀಸು, ನೆಕ್ಸ್ಟು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಲೈನಿಂಗು ಹಾಗೆಯೇ ಪೈಪಿಂಗೋಸ್ಕರ ಕ್ರಾಸ್ ಪೀಸು, ಇಷ್ಟನ್ನು ಕಟ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಸ್ಟಿಚಿಂಗ್ ಪೂರ್ತಿಯಾಗಿ ಆದಮೇಲೆ ಬ್ಲೌಸ್ ಹೇಗಿದೆ ಅನ್ನೋದು ಸಹ ತೋರಿಸ್ತೀನಿ. ನಿಮ್ಗೆ ಈ ಬ್ಲೌಸ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಬ್ಲೌಸ್ ಯಾವ ರೀತಿ ಬಂದಿದೆ ಅನ್ನೋದು ಸಹ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.